ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ರೆ ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ತಲೆದೋರಿದೆ. ಯುಗಾದಿ ಹಬ್ಬದ ದಿನವೇ ಸಿಲಿಂಡರ್ ಕಳ್ತನ ಆಗಿದೆ. ಅಂದ್ರೆ ಸಿಲಿಂಡರ್ ಕಳ್ತನ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಆನ್ಲೈನ್ ಅಲ್ಲಿ ಬುಕಿಂಗ್ ಆಗ್ತಾ ಇಲ್ಲ, ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೋಬೇಕು, ಹಬ್ಬ ಮಾಡೋದ್ ಬಿಟ್ಟು ಕ್ಯೂ ನಿಂತ್ಕೋಬೇಕು. ಇದಕ್ಕಿಂತ ಕಳ್ತನ ಮಾಡೋದು ಲೇಸು ಅಂತೇಳಿ ಕೆಲವರು ಕಳ್ತನ ಕೆಳೆದುಬಿಟ್ಟಿದ್ದಾರೆ. ಗೃಹ ಬಳಕೆಯ 2 ಸಿಲಿಂಡರ್ಸ್ ಅನ್ನ ಕಳ್ಳರು ಕದ್ಕೊಂಡು ಹೋಗಿದ್ದಾರೆ. ಬೇಗೂರಿನ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ, ಸಿಲಿಂಡರ್ ಕಳವು ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸ್ಕೂಟಿಯಲ್ಲಿ ಬಂದಿದ್ದಾರೆ ಕಳ್ಳರು, ಸಿಲಿಂಡರ್ ಕದ್ಕೊಂಡು ಹೋಗಿದ್ದಾರೆ. ಒಬ್ಬ ಹೊರಗಡೆ ನಿಂತಿದ್ರೆ ಮತ್ತೊಬ್ಬ ಬೈಕ್ ಸಮೇತ ಒಳಗಡೆ ಹೋಗ್ತಾನೆ. ಅಂದ್ರೆ ಮೊದಲೇ ನೋಡ್ಕೊಂಡಿರ್ತಾರೆ ಎಲ್ಲಿ ಸಿಲಿಂಡರ್ ಇದೆ, ಎಷ್ಟು ಈಸಿಯಾಗಿ ಕದಿಬಹುದು ಅಂತೆಲ್ಲ ಸ್ಕೆಚ್ ಹಾಕೊಂಡಿರ್ತಾರೆ. ನಂತರ 2 ಸಿಲಿಂಡರ್ಗಳನ್ನ ಆತ ತುಂಬಿಕೊಂಡು ಹೊರಗಡೆ ಬರ್ತಾನೆ, ಮತ್ತೊಬ್ಬ ಕೂತ್ಕೋತಾನೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಯುಗಾದಿ ಹಬ್ಬದ ದಿನದಂದೇ ಈ ಘಟನೆ ನಡೆದಿದೆ. ಮಾಲೀಕರು ಬೇಗೂರು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಿಸಿಟಿವಿ ಪರಿಶೀಲನೆ ನಡೆಸಿ ಕಳ್ಳರಿಗೆ ಶೋಧವನ್ನ ನಡೆಸಲಾಗ್ತಾ ಇದೆ. ಇದೇ ಆ ಸಿಸಿಟಿವಿ ಫುಟೇಜ್. ಸ್ಕೂಟಿಯಲ್ಲಿ ಇಬ್ರು ಬರ್ತಾರೆ, ಮೊದಲೇ ನೋಡಿಟ್ಕೊಂಡಿದ್ರು ಅಂತ ಅನ್ಸುತ್ತೆ. ಅಲ್ಲಿ ಸಿಲಿಂಡರ್ ಹೊರಗಡೆ ಇಟ್ಟಿರೋದನ್ನ ಹಬ್ಬದ ದಿವಸನೇ ಬಂದಿದ್ದಾರೆ. ಸುತ್ತಮುತ್ತ ನೋಡ್ತಾರೆ, ಫಸ್ಟ್ ಯಾರಾದ್ರೂ ಇದರ ಕದಿಯೋದಕ್ಕೆ ಸರಿಯಾದ ಸಮಯನ ಇದು ಅಂತ ಸ್ಕೆಚ್ ಹಾಕ್ತಾರೆ. ಒಬ್ಬ ಹೊರಗಡೆ ನಿಂತ್ಕೊಂಡಿದ್ರೆ ಹೆಲ್ಮೆಟ್ ಹಾಕೊಂಡು ಬಂದಿರ್ತಾರೆ, ಒಬ್ಬ ಒಳಗಡೆ ಹೋಗ್ತಾನೆ. ಸ್ಕೂಟಿ ಸಮೇತ ಹೋಗಿ 2 ಸಿಲಿಂಡರ್ನ ತಂದಿದ್ದಾನೆ. ಹೊರಗಡೆ ಬರ್ತಾ ಇದ್ದಂಗೆ ಮತ್ತೊಬ್ಬ ಕುತ್ಕೋತಾನೆ ಸ್ಕೂಟಿಲಿ. ಇಬ್ರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. 2 ಸಿಲಿಂಡರ್ ಅನ್ನ ಕದ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಈಗ ಕಂಪ್ಲೇಂಟ್ ಆಗಿದೆ.